ಸಚ್ ಅ ವಂಡರ್ಫುಲ್ ಸೀಲ್ ಆ್ಯಂಡ್ ಸ್ಟ್ಯಾಂಪ್ ಒಂದು ಸಿನಿಮಾಗೆ ಅಂದರೆ ಅವರು ಒಂದು ಸಿನಿಮಾದ ಹಾಡುಗಳು ತೊಗೊಂಡಿದ್ದಾರೆ ಅಂದರೆ ಅದರ ಕ್ವಾಲಿಟಿ ಉತ್ಕೃಷ್ಟವಾಗಿರುತ್ತೆ, ಅಲ್ಲಿರೋ ಹಾಡುಗಳು ವೈರಲ್ ಆಗುತ್ತೆ, ಜನರಿಗೆ ಅದೊಂದು ಇನ್ವಿಟೇಷನ್ ಆಗುತ್ತೆ ಅಂತ ಮಾತಲ್ಲಿ ಹೇಳೋದಲ್ಲ, ಪ್ರತಿ ಬಾರಿ ಪ್ರೂವ್ ಮಾಡಿ ತೋರಿಸ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಎಕ್ಕ. ಸೊ ಕಂಗ್ರ್ಯಾಚುಲೇಷನ್ಸ್. ಏನು ಹೇಳ್ತೀರಾ ಹಾಡುಗಳ ಬಗ್ಗೆ, ಸಿನಿಮಾದ ಯಶಸ್ಸು ಬಗ್ಗೆ? ಎಲ್ರಿಗೂ ನಮಸ್ಕಾರ. ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಜಸ್ಟ್ ಪೋಸ್ಟ್ ಮ್ಯಾನ್, ನಮಗೊಂದು ಒಳ್ಳೆ ಮ್ಯೂಸಿಕ್ ಬಂದರೆ ತಲುಪ್ಸೋಕೆ ಕಳ್ಸಲ್ಲ ನಮ್ಮದು. ಸೊ ನಾವು ಯಾವಾಗಲೂ ಲಕ್ಕಿ ಇಂಥ ಒಳ್ಳೊಳ್ಳೆ ಸಿನಿಮಾ ನಮ್ಮ ಕೈಗೆ ಬರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ, ನಮ್ಮೇಲೆ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ನಮಗೆ ಕೊಟ್ಟು ನಮ್ಮನ್ನು ಒಂದು ಹಿಟ್ ಸಂಸ್ಥೆಯಲ್ಲಿ ನಮ್ಮನ್ನು ಭಾಗಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಈ ಸಾಂಗ್ ನಾವು ಲಾಂಚ್ ಮಾಡಿದಾಗಲೇ ಹೇಳಿದ್ದೆ, ಈ ವರ್ಷ ನಮಗಿದೊಂದು ಇನ್ನೊಂದು 100 ಮಿಲಿಯನ್ ಸಾಂಗ್ ಆಗುತ್ತೆ ಅಂತ. ಸೊ ಇವಾಗ ಆಲ್ರೆಡಿ 30 ಮಿಲಿಯನ್ ಆಗಿದೆ. ಸೊ ಡೆಫಿನೆಟ್ಲಿ ಇದು ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ಆಲ್ಬಮ್ ಇದು. ಹಾಗೆ 3 ದೊಡ್ಡ ಪ್ರೊಡಕ್ಷನ್ ಹೌಸು ಕಾಂಪಿಟೇಷನ್ ಇಲ್ಲದೆ ಕೊಲ್ಯಾಬ್ರೇಷನಲ್ಲಿ ಮಾಡಿದ್ದಾರೆ. ಸೊ ಒಂಥರ ಹೋಮ್ ಬ್ಯಾನರೇ. ಇವ್ರ 2 ಬ್ಯಾನರಲ್ಲೂ ನಾನು ಸಪ್ರೇಟಾಗಿ ಫಿಲಿಮ್ಸ್ ಮಾಡಿದ್ದೀನಿ. ಮೊದಲ ಬಾರಿಗೆ PRK ಇಂದ ಒಂದು ಫಿಲಿಮ್ ತೊಗೊಂಡಿದ್ದೀವಿ. ಅಪ್ಪು ಸರ್ದೊಂದು ಯಾವಾಗಲೂ ಕನಸಿರೋದು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ. ಮ್ಯಾಮ್ ಕಂಟಿನ್ಯೂ ಮಾಡ್ತಾಯಿದ್ದೀರಾ, ಇದೇ ಥರ ಮಾಡ್ತಾಯಿರಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಆ್ಯಂಡ್ ಚರಣ್ ರಾಜ್, ನಾಗಾರ್ಜುನ್ ಶರ್ಮಾ, ಮುರಳಿ ಮಾಸ್ಟರ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಮುಂದೆ ಇದೇ ಥರ ಒಳ್ಳೊಳ್ಳೆ ಸಂಗೀತ ಕೊಡ್ತಾಯಿರಿ. ಆ್ಯಂಡ್ ರೋಹಿತ್ ಪಡಕಿ ಅವರು ಒಂದು ಸಕ್ಸಸ್ ಆದಮೇಲೆ ಈ ಸಿನಿಮಾ ಮಾಡ್ತಾಯಿದ್ರು. ಸೊ ಸ್ಟಾರ್ಟಿಂಗಿಂದನೇ ಇದು ಎಕ್ಕ ಅಂತ ಒಂದು ನೋಡಿದಾಗಲೇ ಒಂದು ಫೈರ್ ಇದೆ ಅಂತ ಯಾವಾಗಲೂ ಅನಿಸ್ತಾ ಇತ್ತು, ಒಂದು ಸಕ್ಸಸ್ ಆಗುತ್ತೆ ಅಂತ. ಸಚ್ ಅ ವಂಡರ್ಫುಲ್ ಸೀಲ್ ಆ್ಯಂಡ್ ಸ್ಟ್ಯಾಂಪ್ ಒಂದು ಸಿನಿಮಾಗೆ ಅಂದರೆ ಅವರು ಒಂದು ಸಿನಿಮಾದ ಹಾಡುಗಳು ತೊಗೊಂಡಿದ್ದಾರೆ ಅಂದರೆ ಅದರ ಕ್ವಾಲಿಟಿ ಉತ್ಕೃಷ್ಟವಾಗಿರುತ್ತೆ, ಅಲ್ಲಿರೋ ಹಾಡುಗಳು ವೈರಲ್ ಆಗುತ್ತೆ, ಜನರಿಗೆ ಅದೊಂದು ಇನ್ವಿಟೇಷನ್ ಆಗುತ್ತೆ ಅಂತ ಮಾತಲ್ಲಿ ಹೇಳೋದಲ್ಲ, ಪ್ರತಿ ಬಾರಿ ಪ್ರೂವ್ ಮಾಡಿ ತೋರಿಸ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಎಕ್ಕ. ಸೊ ಕಂಗ್ರ್ಯಾಚುಲೇಷನ್ಸ್. ಏನು ಹೇಳ್ತೀರಾ ಹಾಡುಗಳ ಬಗ್ಗೆ, ಸಿನಿಮಾದ ಯಶಸ್ಸು ಬಗ್ಗೆ? ಎಲ್ರಿಗೂ ನಮಸ್ಕಾರ. ಆಮೇಲೆ This is a real reason to celebrate. You all are winners. You have won one more time. We had lost for past 6 months. I am a 3rd generation film exhibitor. Now last 6 ತಿಂಗಳ ಮ್ಯಾಕ್ಸ್ ಆದಮೇಲೆ ನಮ್ಮ ಥಿಯೇಟ್ರ್ ಮುಂದೆ ಜನನೇ ನೋಡಿಲಾಗಿದ್ವಿ. ಪ್ರತಿ ವಾರ ಗುರುವಾರ ಇಲ್ಲ ಮಂಗಳವಾರ ನಮಗೆ ಒಂದು ವಾಟ್ಸಪ್ ಬರ್ತದೆ, ಟ್ರೇಲರು ಇಲ್ಲಾದರೆ ಒಂದು ಫೋಟೋ, ಸರ್ ಈ ಪಿಕ್ಚರ್ ಚೆನ್ನಾಗಿದೆ ಸರ್ ಹಚ್ಕೊಳ್ಳಿ ಅಂತ. ನಮಗದು ಆವಾಗಲೇ ಗೊತ್ತಾಗೋದು ಇದು ಹೋಗಲ್ಲಪ್ಪ ಅಂತ. ಬಟ್ ಒತ್ತಡಕ್ಕೆ ಹಚ್ತೀವಿ. 12 ಗಂಟೆಗೆ ಒಂದೇನೋ 1000-1500, 3 ಗಂಟೆಗೆ 1000-1500, 6 ಗಂಟೆಗೆ ನಮ್ಮ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ನೋ ಆಡಿಯನ್ಸ್ ಸರ್ ಅಂತ ಹೇಳಿಬಿಡ್ತಿದ್ರು. ದಿಸ್ ವಿ ಹ್ಯಾವ್ ಫೇಸ್ ದಿಸ್ ಫ್ರಮ್ ಲಾಸ್ಟ್ 6 months. ಆ್ಯಂಡ್ ಫಾರ್ ಅಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ಸ್ ಆರ್ ಬ್ರೆಡ್ ಆ್ಯಂಡ್ ಬಟರ್. ಅದೇ ಬರ್ತಾ ಇಲ್ಲಾಗಿತ್ತು. ದೇ ಆರ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಬೀಂಗ್ ಮೇಡ್, ಬಟ್ ದೇರ್ ವಾಸ್ ನಥಿಂಗ್ ಕಮಿಂಗ್ ಆನ್ ಸ್ಕ್ರೀನ್ ಫಾರ್ ದ ಪೀಪಲ್ ಟು ಕಮ್. ಅವಾಗ ಕಾರ್ತಿಕ್ ಸರು ಅವರು ಟ್ವಿಟರು ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಆ್ಯಕ್ಟಿವ್. ಅವರು ಬ್ಯಾಂಗಲ್ ಬಂಗಾರಿ ಹಾಡುಬಿಟ್ರಲ್ಲೇ ನಮ್ಮ ಆಫೀಸಲ್ಲಿ ಫಸ್ಟ್ ಟೈಮ್ ವೈರಲ್ ಆಗಿದ್ದು ಬ್ಯಾಂಗಲ್ ಬಂಗಾರಿ ಹಾಡು. ಅವಾಗ ನಮಗೇನೋ ಒಂದು ಹೋಪ್ ಬಂತು ಬಿಕಾಸ್ ಆಫ್ ದಿಸ್ ಎಕ್ಕ. ಆಮೇಲೆ ಓಪನಿಂಗ್ ಡೇ ನಮ್ಮ ಕಾರ್ ಪಾರ್ಕ್ ಮಾಡಲಿಕ್ಕೆ ಜಾಗ ಇಲ್ಲಾಗಿತ್ತು ನಮ್ಮ ಥಿಯೇಟ್ರ್ಗಳಲ್ಲಿ. ಅದರಂಥ ಸಂತೋಷ ಮತ್ತು ಏನು ಬೇಕು ನಮಗೆ. ಥ್ಯಾಂಕ್ ಯು ವೆರಿ ಮಚ್. ಇವು 3 ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಕೊಟ್ಟಿದ್ದಕ್ಕೆ. ಒಂದು ರಿಕ್ವೆಸ್ಟು, ಅಶ್ವಿನಿ ಮೇಡಮ್, ಜಯಣ್ಣ ಸರ್ ಮತ್ತು ಕಾರ್ತಿಕ್ ಸರು, ನೀವು ಈಗಾಗಲೇ ಬೇಗ ಇನ್ನೊಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಬೇಕು. ನಮ್ಮ ಕನ್ನಡ ಚಿತ್ರರಂಗ ಉಳಿಸ್ಬೇಕು, ಬೆಳಿಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಸಚ್ ರಿಪೀಟೆಡ್ ಹಿಟ್ಸ್ ಆ್ಯಂಡ್ ಮೂವೀಸ್. ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಅನೌನ್ಸ್ ಅನದರ್ ಮೂವಿ ವಿತ್ ದ ಸೇಮ್ ಟೀಮ್ ಆ್ಯಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.